ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಮ್. ನೋಡಿ, ಇವತ್ತು ರೆಸಿಪಿ ನಾನೊಂದು ಮಾಡ್ತಾಯಿದ್ದೀನಿ. ದೆಂಜಿ ಕ್ರಾಬ್ ದೆಂಜನ್ನು ತೊಗೊಂಡು ಬಂದಿದ್ದೀನಿ. ನೋಡಿ, ದೊಡ್ಡ ಕ್ರಾಬ್. ಇದರದ್ದು ನಾನು ಸುಕ್ಕ ಮಾಡ್ತಾಯಿದ್ದೀನಿ. ಇದರ ಸುಕ್ಕ ಮಾಡೋದಕ್ಕೆ ಮೊದಲಿಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ತೋರಿಸ್ತೀನಿ ಇದನ್ನು. ಆಮೇಲೆ ಅದಕ್ಕೆ ಮಸಾಲೆ ತೆಗಿಬೇಕು. ಮಸಾಲೆ ತೋರಿಸ್ತೀನಿ ಫಸ್ಟಿಗೆ. ಮಸಾಲೆ ನಾನು ಒಂದು 5-6 ಮೆಣಸು, ಆಮೇಲೆ ಬಡಿಸೊಪ್ಪು, ಜೀರಾ, ಕೊತ್ತಂಬರಿ, ಮೆಂತೆಕಾಳು, ಸಾಸಿವೆ, ಸ್ವಲ್ಪ ಎಲ್ಲ ಒಂದೊಂದು ಸ್ಪೂನಷ್ಟು, ಇದು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಶುಂಠಿ, ಸ್ವಲ್ಪ ಹುಳಿ, ಒಂದು ಈರುಳ್ಳಿ. ಇದನ್ನು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡುವುದನ್ನು ಒಂದು ಪಾತ್ರೆ ಇಟ್ಟಿದ್ದೀನಿ. ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ಬಿಟ್ಟು ಎಲ್ಲವನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ರೋಸ್ಟ್ ಆಗಿದೆ. ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ತಿದ್ದೀವ. ಚೆನ್ನಾಗಿ ರೋಸ್ಟ್ ಆಗಲಿದೆ. ಇದೀಗ ರೋಸ್ಟ್ ಆಗಿದ್ದು ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ಇದನ್ನು ಪುಡಿ ಮಾಡೋದಲ್ಲ, ಒಂದು ಪೇಸ್ಟ್ ಥರ ಮಾಡೋದನ್ನು. ಒಳ್ಳೆ ಪರಿಮಳ ಬರ್ತಾ ಉಂಟು, ಚೆನ್ನಾಗಾಗುತ್ತೆ. ಎಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ, ಮಸಾಲವನ್ನು. ಇದನ್ನೀಗ ಒಂದು ಪೇಸ್ಟ್ ಮಾಡಿ ತರ್ತೀನಿ ನಾನು. ನೋಡಿ, ಪೇಸ್ಟ್ ಮಾಡಿ ತಂದಿದ್ದೀನಿ. ಆಮೇಲೆ 2 ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಬೇಸೊಪ್ಪು, ಕರಿಬೇವು ಸೊಪ್ಪು, ಬಾಣಲೆಯನ್ನು ಇಟ್ಟಿದ್ದೀನಿ ನಾನು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡುವುದನ್ನು. ಸ್ವಲ್ಪ ಸಾಸಿವೆ, ಜೀರಾ, ಆಮೇಲೆ ಸ್ವಲ್ಪ ಮೆಂತೆಕಾಳನ್ನು ಹಾಕಿದ್ದೀನಿ. ಈಗ ಈರುಳ್ಳಿ ಟೊಮೆಟೊವನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸಬೇಕು. ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡುವುದನ್ನು. ಸ್ವಲ್ಪ ಬಾಡಿದ್ರೆ ಸಾಕು. ಚೆನ್ನಾಗಿ ಬಾಡಬೇಕು. ರುಚಿಗೆ ಉಪ್ಪು ಬೇಕು ನೋಡಿಕೊಂಡು. ಒಂದು 2-3 ಸ್ಪೂನಷ್ಟು ಮೆಣಸನ್ನು ಹಾಕ್ತಾಯಿದ್ದೀನಿ ನಾನು. ಇದರಲ್ಲಿ ಒಂದು 4 ಸ್ಪೂನಷ್ಟು ಹಾಕಿದ್ದೀನಿ. ನೋಡಿ, ದೆಂಜನ್ನು ಚೆನ್ನಾಗಿ ತೊಳೆದು ಬಿಟ್ಟು ತಂದಿದ್ದೀನಿ. ಅದಕ್ಕೆ ಹಾಕುವ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡುವ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇನ್ನು ಇದರಲ್ಲಿ ನೀರು ಬಿಡುತ್ತೆ, ಬೇಕಾದರೆ ನೀರು ಹಾಕೋಬೋದು. ನೀರು ಬಿಡ್ತಾ ನೋಡುವ. ಇನ್ನು ಮುಚ್ಚಿಟ್ಟು ಬೇಯಿಸಬೇಕನ್ನು. ಒಂದು ಕಡೆ ತೆಂಗಿನ ತುರಿಯನ್ನು ತೊಗೊಂಡು ಅದೇ ಮಿಕ್ಸಿ ಜಾರಿಗೆ ನಾನು ಹಾಕಿಬಿಟ್ಟು ಒಂದು ರೌಂಡು ಗಿರ್ರ ಮಾಡಿ ತೊಗೊಂಡು ಬರ್ತೀನಿ. ಆಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ, ಪೆಪ್ಪರ್ ಪೌಡರ್, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಅರಿಶಿನ ಪೌಡರ್ ಇದಕ್ಕೆ ಹಾಕುವ. ಇದು ಬೇಯ್ತಾ ಬಂತಿದ್ದು. ಸಾಕು, ನೀರು ಬಿಟ್ಟಿದ್ದು ನೋಡಿ, ನೀರು ಹಾಕಲಿಲ್ಲ ನಾನು. ನೋಡಿ, ಇದು ಬೆಂದಿದ್ದು. ನಾನು ತೆಂಗಿನಕಾಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಮಿಕ್ಸ್ ಮಾಡುವ. ನೋಡಿ, ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿದ್ದು ಈ ತೆಂಗಿನಕಾಯಿಗೆಲ್ಲ ಅದರ ಫ್ಲೇವರೆಲ್ಲ ಇರಬೇಕು. ಅದಕ್ಕೋಸ್ಕರ ಸ್ವಲ್ಪ ಬೇಯಲಿದ್ದು ತೆಂಗಿನಕಾಯನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿ ಹಾಕಬೇಕು. ನೋಡಿ, ಸುಕ್ಕ ರೆಡಿ ಆಯಿತು. ಗ್ಯಾಸನ್ನು ನಾನು ಆಫ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ. ಆಯಿತಾ? ನೋಡಿ, ದೆಂಜಿ ಸುಕ್ಕ ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ. ಗಂಜಿ ಯಾವುದ್ರ ಜೊತೆ ತುಂಬ ತಿಂತಿದ್ದು ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಮನೆಯಲ್ಲಿ ತಂದುಬಿಟ್ಟು ನೀವು ಕೂಡ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡಿಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್. ಕಮೆಂಟ್ ಮಾಡಿ.